ಎಲ್ರಿಗೂ ಮಂತ್ ಎಂಡ್ ಅಲ್ಲಿ ಪ್ರಾಬ್ಲಮ್ ಶುರು ಆಗಿದ್ರೆ ನಮ್ಗೆ ಈಗಲೇ ಶುರುವಾಗಿದೆ. ಅದಕ್ಕೆ ಅಂತಾನೆ ಗೌರ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಕೀಮ್ಸ್ ಗಳಿದಾವೆ, ಅದ್ರಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ ಸಿಗುತ್ತಲ್ಲ. ಯಾವ ಸ್ಕೀಮು? NPS ಅಂತ ಒಂದು ಸ್ಕೀಮ್ ಇದೆ. ಆಗ್ಲಿಂದ ನೀನು NPS ಅಂತ್ಯ, NPS ವಾತ್ಸಲ್ಯ ಅಂತ್ಯ, ಬಟ್ ಏನಿದು ಡಿಫ್ರೆನ್ಸ್? 18 years ವರೆಗೂ ಮಾಡೋದ್ರಿಂದ ಗಂಡು ಮಕ್ಳಿಗಾದ್ರೂ ಆಗ್ಲಿ ಹೆಣ್ಮಕ್ಳಿಗಾದ್ರೂ ಆಗ್ಲಿ ಎರಡು ಮಕ್ಳಿಗೂ ಕೂಡ ಇದನ್ನ ಮಾಡಬಹುದು. ಇದರಲ್ಲಿ 6 ಲಕ್ಷದಿಂದ ಹಿಡಿದು 4 ಕೋಟಿವರೆಗೂ ರಿಟರ್ನ್ ಸಿಗುತ್ತೆ ಗೊತ್ತಾ? ಪಕ್ಕ ಇದ್ರಲ್ಲಿ GST ಇರುತ್ತೆ ತಾನೆ, ಅಂದ್ರೆ 50% ಕಟ್ಟು. ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ಹಾಕದಾಯ್ತು ಅಂದ್ರೆ ಅಮೌಂಟ್ ಅನ್ನ, ಮತ್ತೆ ನೀನು 60 ವರ್ಷದವರೆಗೂ ಈ ಅಮೌಂಟ್ ಅನ್ನ ಕಟ್ತಾ ಇತ್ತು ಅಂದ್ರೆ ಆಫ್ಟರ್ 60 years ಆದ್ಮೇಲೆ ನಿನಗೆ ಪೆನ್ಷನ್ ತರ ಬರುತ್ತೆ. 60 ವರ್ಷಕ್ಕಿಂತ ಮುಂಚೆನೆ ನನ್ಗೆ ಏನಾದ್ರೂ ಆಯ್ತು ಅಂತಂದ್ರೆ ಆ ದುಡ್ಡೇಲಿ ಹೋಗುತ್ತೆ. 6 ಲಕ್ಷ ಸಿಗುತ್ತೆ ಅಂತ್ಯ, 4 ಕೋಟಿ ಸಿಗುತ್ತೆ ಅಂತ್ಯ, ಆ ಕ್ಯಾಲ್ಕುಲೇಷನ್ ಸ್ವಲ್ಪ ಹೇಳ್ಬೋದಾ? ಈ 4 ಕೋಟಿವರೆಗೂ ಸಿಗುತ್ತೆ ಅಂತ ಹೇಳಿದ್ನಲ್ಲ, ನೀವು ಕಾಯ್ತಾರಿ ಕೊನೆವರೆಗೂ ಹೇಳ್ತೀನಿ 4 ಕೋಟಿ ಹೇಗೆ ಸಿಗುತ್ತೆ ಅಂತ. 4 ಕೋಟಿ ಸಿಗುತ್ತೆ. ಯಾಕೆ ಚೈತ್ರ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇದ್ದೀರಾ? ಹೋಗು ಗುರು, ಎಲ್ರಿಗೂ ಮಂತ್ ಎಂಡ್ ಅಲ್ಲಿ ಪ್ರಾಬ್ಲಮ್ ಶುರುವಾಗಿದ್ರೆ ನಮ್ಗೆ ಈಗಲೇ ಶುರುವಾಗಿದೆ. ಇವಾಗಲೇ ಹಿಂಗೆ, ಇನ್ನು ಮಕ್ಕಳು ಮದುವೆ ಎಲ್ಲ ಆದ್ರೆ ಅಮ್ಮ ಬೇಡ ಗುರು. ಅದಕ್ಕೆ ಅಂತಾನೆ ಗೌರ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಕೀಮ್ಸ್ ಗಳಿದಾವೆ, ಅದ್ರಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ ಸಿಗುತ್ತಲ್ಲ. ಸ್ಕೀಮಾ? ಯಾವ ಸ್ಕೀಮು? ಗೌರ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಸ್ಕೀಮ್ ಇದೆ. ಲೋನ್ಸ್ಗೆ ಅಂತ ಸ್ಕೀಮ್ ಇದೆ, ರಿಟರ್ನ್ಸ್ಗೆ ಅಂತ ಸ್ಕೀಮ್ ಇದೆ, NPS ಅಂತ ಒಂದು ಸ್ಕೀಮ್ ಇದೆ. ಈ ತರ ಸುಮಾರು ಸ್ಕೀಮ್ಸ್ ಗಳಿದಾವಲ್ಲ. ಎಷ್ಟೊಂದು ಸ್ಕೀಮ್ ಇದೆ, ಅದ್ರಲ್ಲಿ ಏನೇನ್ ಸ್ಪೆಷಾಲಿಟಿ ಇರುತ್ತೆ? ಆ ಸ್ಕೀಮ್ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು? ಸ್ಕೀಮ್ಸ್ಗಳ ಬಗ್ಗೆ ಟೆನ್ಷನ್ ಬೇಡ. NPS ವಾತ್ಸಲ್ಯ ಸ್ಕೀಮ್ ಅಂತ ಇದೆ. ಇದರಲ್ಲಿ 6 ಲಕ್ಷದಿಂದ ಹಿಡಿದು 4 ಕೋಟಿವರೆಗೂ ರಿಟರ್ನ್ ಸಿಗುತ್ತೆ ಗೊತ್ತಾ? ಅಂತ ಒಳ್ಳೆ ಸ್ಕೀಮ್ ಇದು ಗೌರ್ಮೆಂಟ್ ತಂದಿರುವಂಥದ್ದು. 6 ಲಕ್ಷ ಸಿಗುತ್ತೆ ಅಂತ್ಯ, 4 ಕೋಟಿ ತನಕ ಸಿಗುತ್ತೆ ಅಂತ್ಯ, ಪಕ್ಕ ಇದ್ರಲ್ಲಿ GST ಇರುತ್ತೆ ತಾನೆ, ಅಂದ್ರೆ 50% ಕಟ್ಟು. ಇದ್ರಲ್ಲಿ ಬೆನಿಫಿಟ್ ಅದು ಗೊತ್ತಾಯ್ತಾ? ಆದ್ರೆ ನಾನು ಆಲ್ರೆಡಿ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಏನೋ ಎಮರ್ಜೆನ್ಸಿ ಫಂಡ್ ಸಿಗಲ್ವಂತೆ, ಪಕ್ಕ ಇದ್ರಲ್ಲೂ ಸಿಗಲ್ಲ ತಾನೆ? ಇಲ್ಲಿ ಒಂದು ಬೆನಿಫಿಟ್ ಇನ್ನೊಂದಿದೆ. ಇದರಲ್ಲಿ NPS ವಾತ್ಸಲ್ಯ ಸ್ಕೀಮ್ ಅಲ್ಲಿ ನೀವ್ಯಾರು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಇದರಲ್ಲಿ 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ನೀವು ಪ್ರತಿ ತಿಂಗಳು. ಓಕೆನಾ? ಅಪ್ ಟು ನೀವು 18 years ವರೆಗೂ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ 6 ಲಕ್ಷ ರೂಪಾಯಿವರೆಗೂ ರಿಟರ್ನ್ ಸಿಗುತ್ತೆ. ಓಕೆನಾ? ಅಂದ್ರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ನಿಮಗೆ ಸಿಗುತ್ತೆ ಇದರಲ್ಲಿ. ಆದ್ರೆ 6 ಲಕ್ಷ ಸಿಗಬೇಕು ಅಂದ್ರೂ ಕೂಡ ನೀವು ಮಂತ್ಲಿ 10% ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ಇದರಲ್ಲಿ ನಿಮಗೆ ಲಾಕಿಂಗ್ ಪೀರಿಯಡ್ ಬಂದ್ರು 3 years ಅಷ್ಟೇ. 3 years ಆದ್ಮೇಲೆ ನೀನು ಯಾವಾಗ ಬೇಕಾದ್ರೆ ಎಮರ್ಜೆನ್ಸಿ ಫಂಡ್ ಅನ್ನ ವಿಡ್ರಾ ಮಾಡ್ಕೋಬಹುದು. ಅದು 25%. ಅಷ್ಟೇ ಅಲ್ಲ, 3 times ವಿಡ್ರಾ ಮಾಡ್ಬೋದು ಗೊತ್ತಾ ಇದರಲ್ಲಿ. ಸ್ಕೀಮ್ ಏನೋ ಚೆನ್ನಾಗಿದೆ, ಆದ್ರೆ ಹೆಂಗ್ ಅಪ್ಲೈ ಮಾಡೋದು? ಎಸ್, ಇದಕ್ಕೆ ಪೋಸ್ಟ್ ಆಫೀಸಲ್ಲಿ ಅಪ್ಲೈ ಮಾಡ್ಬೋದು, ಬ್ಯಾಂಕ್ಸ್ಗಳಲ್ಲಿ ಅಪ್ಲೈ ಮಾಡ್ಬೋದು. ಬ್ಯಾಂಕಲ್ಲಿ ICICI ಬ್ಯಾಂಕ್ ಇದೆ, IOB ಬ್ಯಾಂಕ್ ಇದೆ, ಈ ತರ ಸುಮಾರು ಬ್ಯಾಂಕ್ಗಳಲ್ಲಿ ಅಪ್ಲೈ ಮಾಡ್ಬೋದು. ಸರಿ, ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೋದು, ಆದ್ರೆ ನೀನು 6 ಲಕ್ಷ ಸಿಗುತ್ತೆ ಅಂತ್ಯ, 4 ಕೋಟಿ ಸಿಗುತ್ತೆ ಅಂತ್ಯ, ಆ ಕ್ಯಾಲ್ಕುಲೇಷನ್ ಸ್ವಲ್ಪ ಹೇಳ್ಬೋದಾ? ಇದನ್ನ ಸಿಂಪಲ್ ಆಗಿ ನಿಂಗೆ ಅರ್ಥ ಮಾಡಿಸ್ತೀನಿ. ಪ್ರತಿ ತಿಂಗಳು ನೀನು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀಯ ಅಂತ ಇಟ್ಕೊಳ್ಳಿ. ಅಪ್ ಟು 18 years ವರೆಗೂ ನೀನು ಇದನ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಓಕೆನಾ? ಆದ್ರೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? 1,000 ರೂಪಾಯಿ ಜೊತೆಗೆ 10% ಇನ್ಕ್ರೀಸ್ ಮಾಡ್ತಾ ಹೋಗು. ಈಗ ಇನ್ಕ್ರೀಸ್ ಮಾಡೋದ್ರಿಂದ ನಿಂಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಅಂದ್ರೆ 18 years ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಆಗಿ ಇಂಟ್ರೆಸ್ಟ್ ಕೂಡ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಆಗ ನಿಮಗೆ 6 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಆಲ್ರೆಡಿ ನೀವು ಹೇಳಿದಾಗೆ, ಇನ್ಲೆಸ್ ನಿಂಗೇನೋ ಎಮರ್ಜೆನ್ಸಿ ಫಂಡ್ ಬೇಕು ಅಂದ್ರೆ ಇಲ್ಲಿ 3 ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ. 3 ವರ್ಷದ ನಂತರ ಅಂದ್ರೆ ಎನಿ 1 month ಆದ್ರೂ ಕೂಡ ನಿಮಗೆ 25% ಎಮರ್ಜೆನ್ಸಿ ಫಂಡ್ ತಗೋಬಹುದು. ಅದು ಕೂಡ 3 ಸಲ ತಗೋಬಹುದು. ಈ 4 ಕೋಟಿವರೆಗೂ ಸಿಗುತ್ತೆ ಅಂತ ಹೇಳಿದ್ನಲ್ಲ, ನೀವು ಕಾಯ್ತಾರಿ ಕೊನೆವರೆಗೂ ಹೇಳ್ತೀನಿ 4 ಕೋಟಿ ಹೇಗೆ ಸಿಗುತ್ತೆ ಅಂತ. ಆದ್ರೂ ನನಗೊಂದು ಡೌಟ್ ಇದೆ. ಈಗ ನಾನು ಮಿಡಲ್ ಅಲ್ಲಿ ಕ್ಲೋಸ್ ಮಾಡಬೇಕು ಅಂತ ಇದ್ರೆ ಅದ್ರ ಪಾಸಿಬಿಲಿಟಿ ಏನಾದ್ರು? ಇಲ್ಲ. ಇದರಲ್ಲಿ ಮಿಡಲ್ ಅಲ್ಲಿ ಕ್ಲೋಸಿಂಗ್ ಒಂದು ಆಪ್ಷನ್ ಒಂದಿಲ್ಲ. ಏನಕ್ಕೆ ಅಂತಂದ್ರೆ ನೀವು 18 years ಇದು ಮಕ್ಳಿಗೆ ಮಾಡ್ತಿರೋದಲ್ವಾ, ಇದನ್ನ 18 years ವರೆಗೂ ಮಾಡೋದ್ರಿಂದ ಗಂಡು ಮಕ್ಳಿಗಾದ್ರೂ ಆಗ್ಲಿ ಹೆಣ್ಮಕ್ಳಿಗಾದ್ರೂ ಆಗ್ಲಿ ಎರಡು ಮಕ್ಳಿಗೂ ಕೂಡ ಇದನ್ನ ಮಾಡಬಹುದು. ಸೊ ಇದು ಬೆನಿಫಿಟ್ ಮಕ್ಳಿಗೋಸ್ಕರ ಅಲ್ವಾ. ಸೊ ನೀವು ಮಿಡಲ್ ತೆಗೆಯೋದ್ರಿಂದ ಪ್ರಯೋಜನ ಇಲ್ಲ ಅಂತಾನೆ ಗೌರ್ಮೆಂಟ್ ಹತ್ರ ಯೋಚನೆ ಮಾಡಿ ಇದನ್ನ ಎಂಡ್ ವರೆಗೂ ತಗೋಬಹುದು. ಮಿಡಲ್ ಅಲ್ಲಿ ತಗೊಳ್ಳೋಣ, ಆದ್ರೆ ಇಲ್ನೆಸ್ ಅನ್ಬಿಟ್ಟು ತಗೋಬಹುದಲ್ಲ ಮಿಡಲ್ ಅಲ್ಲಿ. ಸೊ ಅಡ್ವಾನ್ಸ್ ತರ ತಗೋಬಹುದಲ್ಲ, ಸೊ ಹಂಗೆ ಯುಟಿಲೈಸ್ ಮಾಡ್ಕೋಬಹುದು. ಆದ್ರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಇದಕ್ಕೆ ಅಷ್ಟೊಂದೇನು ಡಾಕ್ಯುಮೆಂಟ್ಸ್ ಬೇಕಾಗಿರೋದಿಲ್ಲ, ಮಕ್ಳಿಗಲ್ವಾ. ಸೊ ಈಗ ಬಾರ್ನ್ ಆಗಿರೋ ಮಕ್ಳಿಗೆ ಆಯ್ತು ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ತೀರಿ, ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಅಂತ ಮಾಡಿಸ್ತೀರಿ, ಅದಕ್ಕೆ ರಿಜಿಸ್ಟರ್ ಆಗಿರುವಂತ ನಂಬರ್ ಕೊಡಿ. ಓಕೆನಾ? ಪ್ಲಸ್ ಈ ಗಾರ್ಡಿಯನ್ ಅಥವಾ ಪೇರೆಂಟ್ಸ್ ಯಾರು ಇರ್ತಾರೆ ಅವ್ರದ್ದೊಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಬೇಕಾಗುತ್ತೆ ಇದಕ್ಕೆ. ಆದ್ರೆ ಇನ್ನೊಂದು ಡೌಟು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಣ್ಣನ ಮಗಳು, ಓಕೆನಾ, ಅವಳಿಗೆ 10 ವರ್ಷ ವಯಸ್ಸು. ಓಕೆ, ಸೊ 10 ವರ್ಷದಿಂದ ನೆಕ್ಸ್ಟ್ 18 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರೋ ಅಥವಾ ಅವಳಿಗೆ 18 ವರ್ಷ ಆಗೋ ತನಕ ಮಾತ್ರ ಅಪ್ಲಿಕೇಬಲ್ ಹೆಂಗೆ? ಎಸ್, ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಈಗ ನಾನು ಈಗ ಇಷ್ಟೊಂದಾಗ ನಿಮ್ಗೆ ಡೀಟೇಲ್ಸ್ ಕೊಟ್ಟನಲ್ಲ, ಈಗ ಹುಟ್ಟುವಂತ ಮಗು ಅದರಿಂದ 18 years, ಆ ಮಗು 18 ವರ್ಷ ಆಗೋವರೆಗೂ ನಾನು ಕೊಟ್ಟಿರೋಂಥ ಐಡಿಯಾ ನಿಮಗಿದು. ಈಗ ನೀವು ಹೇಳಿದಾಗ ನಿಮ್ಮ ಅಕ್ಕನ ಮಕ್ಳಿಗೂ ಅಥವಾ ನಿಮ್ಮ ತಂಗಿ ಮಕ್ಕಳಿಗೆ ಏನಾದರೂ 10 ವರ್ಷ ಆಗೋಗಿದೆ ಅಂದ್ರೆ ಅಲ್ಲಿಂದ 18 ವರ್ಷ ಬರಲ್ಲ. ಆ ಮಗುಗೆ 18 ವರ್ಷ ಆಗೋವರೆಗೂ ಈ ಸ್ಕೀಮ್ ಅಪ್ಲಿಕೇಬಲ್ ಆಗುವಂಥದ್ದು. ನೆಕ್ಸ್ಟ್ 8 years. ಹೌದು, ನೆಕ್ಸ್ಟ್ 8 ಅಂದ್ರೆ 18 ವರ್ಷ ಆಯ್ತಲ್ಲ, 18 ವರ್ಷಕ್ಕೆ ಇರುವಂತ ಸ್ಕೀಮ್ ಇದು. ಬಟ್ ಆಗ್ಲಿಂದ
ಅವಾಗಿಂದ ನೀನು NPS ಅಂತ್ಯ, NPS ವಾತ್ಸಲ್ಯ ಅಂತ್ಯ, ಬಟ್ ಏನಿದು ಡಿಫ್ರೆನ್ಸು? ನನ್ಗಂತೂ ಕನ್ಫ್ಯೂಷನ್ ಆಗ್ತಿದೆ. ನಿನ್ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ. NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ. NPS ವಾತ್ಸಲ್ಯ ಇದು ಮಕ್ಕಳಿಗಾಗಿರೋ ಅಂತಂದ್ರೆ ಬಿಲೋ 18 ಇರ್ತಾವಲ್ಲ ಮಕ್ಕಳುಗಳಿಗೆ, ಅವ್ರಗಳಿಗೆ NPS ವಾತ್ಸಲ್ಯ. NPS ಅಂತಂದ್ರೆ ಅಬೋವ್ 60 ಇಯರ್ಸ್ ಆದ್ಮೇಲೆ ಪೆನ್ಷನ್ ಬರುತ್ತಲ್ಲ ಇದು. ಈಗ ನಿಂಗೊಂದು ಡೌಟ್ ಕೇಳ್ಬೋದು, ಹೌದು ನಾನು 18 ವರ್ಷ ಕಟ್ತೀನಿ, ನಂಗೊಂದು ಅಮೌಂಟ್ ಬರುತ್ತೆ, ನಾನು ಅಮೌಂಟ್ ಏನ್ ಮಾಡ್ಲಿ ಅಂತ. ಸೂಪರ್, ಈ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಈಗ ಎಮರ್ಜೆನ್ಸಿ ಬೇಕು ಅಂದ್ರೆ ಎಮರ್ಜೆನ್ಸಿ ಫಂಡ್ ತಗೋಬಹುದು ಮಿಡಲ್ ಅಲ್ಲಿ. ಇಲ್ಲ ನಾನು ಒಂದಷ್ಟು ಅಮೌಂಟ್ ಅಂತ ಕಟ್ತೀನಿ, 18 ವರ್ಷವರೆಗೂ ಕಟ್ತೀನಿ, ಆಮೇಲೆ ನಂಗೆ ಅಮೌಂಟ್ ಸಿಗುತ್ತೆ ಅಂತೀರ. ಏನ್ ಮಾಡ್ತೀರಾ ಅಮೌಂಟ್ನ? ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ ಅದೇ ಒಂದು ಅಮೌಂಟನ್ನ NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ಹಾಕೋದಾಯ್ತು ಅಂದ್ರೆ ಅಮೌಂಟನ್ನ, ಮತ್ತೆ ನೀನು 60 ವರ್ಷದವರೆಗೂ ಈ ಅಮೌಂಟನ್ನು ಕಟ್ತಾ ಇತ್ತು ಅಂದ್ರೆ ಆಫ್ಟರ್ 60 ಇಯರ್ಸ್ ಆದಮೇಲೆ ನಿನಗೆ ಪೆನ್ಷನ್ ಥರ ಬರುತ್ತೆ. ನಿಂಗೆ ಗೊತ್ತಾ, 60 ವರ್ಷದವರೆಗೂ ನೀನು ಇದೇ ಸೇಮ್ ಅಮೌಂಟ್ನ 10% ಇನ್ಕ್ರೀಸ್ ಮಾಡ್ತಾ ಹೋಯಿತು ಅಂತಂದರೆ 4 ಕೋಟಿ ರೂಪಾಯಿ ಬರುತ್ತೆ. ಇದನ್ನೇ ನಾನು ಆಗಲೇ ಹೇಳಿದ್ದು 4 ಕೋಟಿ. ಈ 4 ಕೋಟಿನ ನೀವು ಪೆನ್ಷನ್ ಥರ ಡಿವೈಡ್ ಮಾಡ್ತಾ ಮಂತ್ಲಿ ಪೆನ್ಷನ್ ಥರ ಸಿಗುತ್ತೆ ನಿಮಗೆ. ಓಕೆ, 60 ವರ್ಷ ಅಂದ್ಯಾ ತಾನೆ? 60 ವರ್ಷಕ್ಕಿಂತ ಮುಂಚೆನೆ ನನಗೆ ಏನಾದರೂ ಆಯಿತು ಅಂತಂದರೆ ಆ ದುಡ್ಡೆಲ್ಲ ಹೋಗುತ್ತೆ? ಎಸ್. ಈಗ ಯಾವುದೇ ಒಂದು ಸ್ಕೀಮ್ ಮಾಡಬೇಕಾದ್ರೆ ನಾಮಿನಿ ಅನ್ನೋದು ಒಂದು ಆಪ್ಷನ್ ಇರುತ್ತೆ. ಅಂದರೆ ಅಮ್ಮನ ಹೆಸರನೋ, ಅಪ್ಪನ ಹೆಸರನೋ, ಅಥವಾ ನಿನ್ನ ಗಂಡನ ಹೆಸರನೋ, ಅಥವಾ ಮಕ್ಕಳ ಹೆಸರನೋ ಯಾವ್ದಾರನ ಅವ್ರು ನಾಮಿನಿ ಮಾಡ್ತು ಅಂದರೆ ನಿಂಗೆ 60 ವರ್ಷದ ಒಳಗಡೆ ಏನಾದ್ರು ಡೆತ್ ಆದರೆ ಅಥವಾ ಎಕ್ಸ್ಪೈರ್ ಆಯಿತು ಅಂದರೆ ಅಥವಾ 60 ವರ್ಷ ಆದಮೇಲೆ ಏನಾಯಿತು ಅಂದರೆ ಆ ಒಂದು ಅಮೌಂಟು ನಿನ್ನ ನಾಮಿನಿಗೆ ಹೋಗುತ್ತೆ. ಸೊ ಹಾಗಾದ್ರೆ NPS ವಾತ್ಸಲ್ಯ ಅಂದ್ರೆ 18 ವರ್ಷ ಒಳಗಡೆ ಇರೋ ಮಕ್ಕಳಿಗೆ. ಸೊ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರಿಗೂ ಅಪ್ಲಿಕೇಬಲ್. ಹೌದಾ? ಜಸ್ಟ್ NPS ಅಂತಂದ್ರೆ ಅದು ಪೆನ್ಷನ್ ಸ್ಕೀಮ್ ಆಗಿರುತ್ತೆ. ಅದನ್ನ 60 ಇಯರ್ಸ್ ತನಕ ಮಾಡಬಹುದು. ಆ ಒಂದು ನಾಮಿನಿಗೆ ನೀವೇನು ಕೊಟ್ಟಿರ್ತೀರಿ ಅದಷ್ಟು ಅಮೌಂಟ್ ಆ ಮಕ್ಕಳಿಗೂ ಅಥವಾ ನಿಮ್ಮ ತಂದೆ ತಾಯಿ ಯಾರು ಕೊಟ್ಟಿರ್ತೀರಿ ನಾಮಿನಿ ಅದಕ್ಕೆ ಹೋಗುತ್ತೆ. ಇನ್ನೊಂದೇನು ವಿಷಯ ಗೊತ್ತಾ, ಇವೆಲ್ಲ ಪ್ರೊಸೆಸ್ ವಿದಿನ್ 1 ಮಂತ್ ಅಲ್ಲಿ ಆಗುತ್ತೆ. ಗೊತ್ತಾ? ಓಕೆ, ಬಟ್ ಇದ್ರಲ್ಲಿ ಏನಾದರೂ ಈ ಲಂಸಮ್ಮು ಬೇರೆದ್ರಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಏನಾದರೂ ಸಿಗುತ್ತಾ? ಹಾಂ, ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ NPS ವಾತ್ಸಲ್ಯದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತೀರಾ ಅಮೌಂಟ್ ಅಂತಂದರೆ, ನೀವು ಇನ್ವೆಸ್ಟ್ ಮಾಡುವಂಥ ಮೊತ್ತ ಟೋಟಲ್ ಅಮೌಂಟ್ ಆಫ್ 18 ಇಯರ್ಸಲ್ಲಿ 2 ಲಕ್ಷಕ್ಕಿಂತ ಬಿಲೋ ಇತ್ತು ಅಂತಂದರೆ ನಿಮಗೆ ಫುಲ್ ಅಮೌಂಟ್ ಕೈಗೆ ಸಿಗುತ್ತೆ ಲಂಸಮ್. ಇಲ್ಲ 2.5 ಮೇಲೆ ಏನಾದರೂ ಕ್ರಾಸ್ ಆಯಿತು ಅಂತಂದರೆ ನಿಮಗೆ 80% ಮಾತ್ರನೇ ನಿಮಗೆ NPS ಸ್ಕೀಮ್ಗೆ ಹೋಗುತ್ತೆ. ಇನ್ನು 20% ಮಾತ್ರನೇ ವಿಡ್ರಾ ಸಿಗೋದು. NPS ನೀವು ಕನ್ವರ್ಟ್ ಆದಮೇಲೆ ನೀವು ಮತ್ತೆ 60 ವರ್ಷ ಕಟ್ಕೊಳ್ತಿರಲ್ಲ, ನಾನು ಹೇಳಿದ 4 ಕೋಟಿ ಸಿಗುತ್ತೆ ಅಂತ. ಸೊ ಅದಕ್ಕೆ ಕನ್ವರ್ಟ್ ಆದಾಗ ಮತ್ತೆ ನೀವು ತಿಂಗಳ ಕಟ್ಕೊಂಡೋದ್ಮೇಲೆ ಆಫ್ಟರ್ 60 ಇಯರ್ಸ್ ಆದ್ಮೇಲೆ ಅದು ಪೆನ್ಷನ್ ಸ್ಕೀಮಾಗಿ ಕನ್ವರ್ಟ್ ಆಗಿರುತ್ತೆ ಅದು. ಸೊ ನಿಂಗೆ ತಿಂಗಳ ಟೆನ್ಷನ್ ಇರಲ್ಲ, ನಿಂಗೆ ಪೆನ್ಷನ್ ಬರ್ತಾ ಇರುತ್ತೆ. ಎಕ್ಸ್ಪೈರ್ ಆದ್ರೂ ದುಡ್ಡು, ಬದುಕಿದ್ರು ದುಡ್ಡು, ಇದು ಈ ರೀತಿ. ಓಕೆ, ಸೊ ಹಾಗಾದ್ರೆ ಈ NPS ವಾತ್ಸಲ್ಯ ಅಂದ್ರೆ 18 ವರ್ಷದ ಒಳಗಡೆ ಮಾಡೋ ಮಕ್ಕಳಿಗೆ, ಅದೇ NPS ಅಂತಂದ್ರೆ ಪೆನ್ಷನ್ ಸ್ಕೀಮ್ ಅಂದ್ರೆ 60 ವರ್ಷದ ತನಕ ನಾವು ಮಾಡಿಸ್ಬೋದು. ಚೆನ್ನಾಗಿದೆ ಇನ್ವೆಸ್ಟ್ಮೆಂಟು. ಮೊದಲನೇದಾಗಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ, ಸತ್ತ ಮೇಲೂ ನಮಗೆ ನಾಮಿನಿ ಇರುತ್ತೆ, ಎಮರ್ಜೆನ್ಸಿ ಫಂಡ್ ಕೂಡ ಎತ್ಕೋಬೋದು, 4 ಕೋಟಿ ಸಿಗುತ್ತೆ. ಸೊ ಈ ಬ್ರೇಕಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೊಟ್ಟಿದ್ಯಾ, ಮನೆಗೆ ಹೋಗಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿಬಿಡ್ತೀನಿ. ಥ್ಯಾಂಕ್ ಯು, ಬಾಯ್. ಎಸ್ ಸರ್, ನೀವು ಕೂಡ ಇದೇ ರೀತಿ ಚೈತ್ರ ಥರ ಬುದ್ಧಿವಂತ ಆಗಬೇಕು ಅಂದರೆ NPS ವಾತ್ಸಲ್ಯ ಸ್ಕೀಮ್ನ ಬಿಲೋ 18 ಇರುವಂಥ ಮಕ್ಕಳುಗಳಿಗೆ, ಅಂದರೆ 10 ವರ್ಷ ಇರುವಂಥ ಮಕ್ಕಳು ಕೂಡ ಬಿಲೋ 18 ಎನಿ ಮಕ್ಕಳುಗಳಿಗೆ ನೀವು ಕೂಡ ಒಂದು ಈ ಸ್ಕೀಮನ್ನು ಉಪಯೋಗಿಸ್ಕೊಳ್ಳಿ. ಇದು ಸೆಂಟ್ರಲ್ ಗೌರ್ಮೆಂಟ್ ತಂದಿರೋ ಸ್ಕೀಮು. ಅಷ್ಟೇ ಅಲ್ಲ, ಇದಕ್ಕೆ ಟ್ಯಾಕ್ಸ್ ಇಲ್ಲ ರೀ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು NPS ವಾತ್ಸಲ್ಯ ಸ್ಕೀಮ್ ಅನ್ನೋದನ್ನು. ಸೊ ಇನ್ ಡೀಟೇಲ್ ಆಗಿ ಇನ್ನೇನಾರ ಇನ್ಫಾರ್ಮೇಷನ್ ಬೇಕು, ಇನ್ನೇನಾರ ಡಾಕ್ಯುಮೆಂಟೇಷನ್ಗಳು ಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಕೋರ್ಸು ನಮ್ಮ ಬಯೋದಲ್ಲಿ ಲಿಂಕಲ್ಲಿರುತ್ತೆ. ಸೊ ಇದೇ ರೀತಿ ಇನ್ನೊಂದಷ್ಟು ಸ್ಕೀಮ್ಸ್ ಐಡಿಯಾಸ್ ಹೇಗೆ ಅಪ್ಲೈ ಮಾಡಬೇಕು, ಯಾವ ಥರ ಎಲ್ಲ ಸ್ಕೀಮ್ಸ್ಗಳಿದೆ ಅನ್ನೋ ವಿಷಯಗಳನ್ನ ನಾನು ಇದೇ ಥರ ವೀಡಿಯೋಸಲ್ಲಿ ತೋರಿಸ್ತಾ ಹೋಗ್ತೇನೆ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.